ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ ಇಂಪ್ರೂವ್ಮೆಂಟ್ ಹಾಗೆ ರಿಪೀಟರ್ಸ್. ಈಗೇನು ಫೇಲ್ ಆಗಿರ್ತೀರ ಅವರು ಅದನ್ನು ಕಟ್ಟಿ ಎಕ್ಸಾಮನ್ನು ಯಾವ ಥರ ಎಕ್ಸಾಮ್ ಆನ್ಲೈನಲ್ಲಿ ಪೇ ಮಾಡುವಂಥದ್ದು, ಹಾಗೆ ಅಪ್ಲಿಕೇಶನ್ ಹಾಕುವಂಥದ್ದು. ಹಾಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅಂತಂದರೆ ಸೊ ನೀವು ಯಾವುದು ಸಬ್ಜೆಕ್ಟಲ್ಲಿ ಕೆಲವೊಂದು ಮಾರ್ಕ್ಸ್ ಕಡಿಮೆ ಬಂದಿದೆ ನೀವು ಅಂತ ಅಂದ್ಕೊಂಡಿರ್ತೀರ. ಸೊ ಅವರು ಮತ್ತೆ ಎಕ್ಸಾಮನ್ನು ಕಟ್ಟಿ ನೀವು ಬೇಕಾದ್ರೆ ಇಂಪ್ರೂವ್ಮೆಂಟನ್ನು ಮಾಡ್ಕೋಬೋದು. ಅದಕ್ಕಿಂತ ಜಾಸ್ತಿ ಬಂದರೆ ನಿಮಗೆ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಆನ್ಲೈನಲ್ಲಿ ಅನ್ನೋದು ನಿಮಗೆ ಎರಡು ಆಪ್ಷನ್ ಇದೆ ಇಲ್ಲಿ. ಸೊ ಒಂದು ಆಫ್ಲೈನ್ ಮೆಥಡು, ಇನ್ನೊಂದು ಆನ್ಲೈನ್ ಮೆಥಡು. ಸೊ ಎರಡು ಮೆಥಡ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಇದೆ. ಸೊ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್, ಈ ಥರದ ಇನ್ಫಾರ್ಮೇಷನ್ ಬಂದರೂ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಈಗ ಬರೋಣ ಇಂಪ್ರೂವ್ಮೆಂಟ್ ಹಾಗೆ ರಿಪೀಟರ್ಸ್. ಸೆಕೆಂಡ್ PUC ಎಕ್ಸಾಮಿನೇಷನ್ ಮಾರ್ಕ್ಸಿನ ಈಗ ಯಾರೆಲ್ಲ ಕಡಿಮೆ ಬಂದಿರ್ತಾರೆ ಅಥವಾ ನಂದು ಫೇಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ, ಆಗಿರುತ್ತೆ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತೀರ. ಈಗ ಎಕ್ಸಾಮ್ ಇಂಪ್ರೂವ್ಮೆಂಟ್ ಮಾರ್ಕ್ಸಿಗೆ ಅಪ್ಲೈ ಮಾಡಬೇಕು. ಯಾವ ರೀತಿಯಾಗಿ ಮಾಡಬೇಕು? ಎರಡು ಆಪ್ಷನ್ ಇದೆ, ಒಂದು ಆಫ್ಲೈನ್ ಮತ್ತು ಆನ್ಲೈನ್. ಎರಡಕ್ಕೂ ರಿಪೀಟರ್ಸ್ಗೂ ಹಾಗೆ ಈ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎರಡೂ ಮೆಥಡ್ಸ್ಗೂ ಒಂದೇ. ನಿಮ್ಗೆ ಎರಡು ಮೆಥಡ್ಸ್ ಇದೆ, ಒಂದು ಆಫ್ಲೈನ್ ಮೆಥಡ್, ಆನ್ಲೈನ್. ಆಫ್ಲೈನ್ ಇನ್ ದ ಸೆನ್ಸ್ ನೀವು ಕಾಲೇಜಿಗೆ ಹೋಗಿ ಅಪ್ಲೈ ಮಾಡುವಂಥದ್ದು. ಕೆಲವು ಸ್ಟೂಡೆಂಟ್ಸು ಇದರಿಂದ ಏನು ಮಾಡಿದ್ದಾರೆ, ಮುಜುಗರವನ್ನು ಈಡಾಗ್ತಾರೆ ಅನ್ನೋ ವಿಚಾರಕ್ಕಾಗಿ ಏನು ಮಾಡಿದ್ದಾರೆ, ಆನ್ಲೈನ್ ಮೆಥಡು ಸಹ ಬಿಟ್ಟಿದ್ದಾರೆ. ಯಾಕಂದರೆ ಫೇಲ್ ಆಗಿರ್ತಾರೆ ಕೆಲವರು. ಫೇಲ್ ಆಗಿದ್ದಾಗ ಅದನ್ನು ಹೇಗೆ ಹೋಗಿ ನಾವು ಕಾಲೇಜಲ್ಲಿ ಕೇಳಬೇಕು, ಒಂಥರ ಮುಜುಗರ ಆಗುತ್ತೆ ಅನ್ನೋ ರೀಸನ್ಗೆ, ಸ್ಟೂಡೆಂಟ್ಸ್ಗಳಿಗೆ ಆ ಥರ ಮುಜುಗರ ಆಗಬಾರ್ದು ಅನ್ನೋ ರೀಸನ್ಗೆ ಸೊ ಆನ್ಲೈನ್ ಮೆಥಡು ಸಹ ಮಾಡಿದ್ದಾರೆ. ಸೊ ನೀವು ಬೇಕಾದ್ರೆ ಕಾಲೇಜಲ್ಲಿ ಹೋಗಿ ಅಲ್ಲೂ ಸಹ ಪೇಮೆಂಟ್ ಮಾಡ್ಬೋದು, ಅಥವಾ ಆನ್ಲೈನಲ್ಲೂ ಸಹ ನೀವು ಅಪ್ಲೈ ಮಾಡ್ಕೋಬೋದು. ಎರಡಕ್ಕೂ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅಥವಾ ರಿಪೀಟರ್ಸ್ ಎರಡಕ್ಕೂ. ಸೊ ಇದಕ್ಕೆ ಆನ್ಲೈನ್ ಅಂತ ಬಂದರೆ, ಆಫ್ಲೈನ್ಗೆ ಹೋಗಿ ನೀವು ಕಾಲೇಜಲ್ಲಿ ರೆಸ್ಪೆಕ್ಟಿವ್ ಫೀಸ್ ಏನಾಗುತ್ತೆ ಅದನ್ನು ಪೇ ಮಾಡಿಬಿಟ್ಟು ನೀವು ಕಂಪ್ಲೀಟಾಗಿ ಕೊಡಬೇಕಾಗತ್ತೆ. ಅದನ್ನು ಅವರು ಅಪ್ಲೈ ಮಾಡ್ತಾರೆ. ಸೆಕೆಂಡ್ ಮೆಥಡ್ ಆನ್ಲೈನ್, ನೀವೇ ಅಪ್ಲೈ ಮಾಡ್ಕೋಬೋದು. ಸೊ ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ ಆನ್ಲೈನಲ್ಲಿ, ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ಡೀಟೇಲ್ಸಾಗಿ. ಜಸ್ಟ್ ಸಿಂಪಲ್ಲಾಗಿ ಒಂದು ಬ್ರೀಫ್ ಔಟ್ ಮಾಡ್ತೀನಿ ನಾನು ನಿಮಗೆ. ಫಸ್ಟ್ ಇಲ್ಲಿ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಸೊ ನಿಮ್ಗೆ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಅಲ್ಲಿ ಸೆಕೆಂಡ್ PUC ಕಾರ್ನರ್ ಅಂತ, PUC ಕಾರ್ನರ್, ಸ್ಟೂಡೆಂಟ್ಸ್ ಕಾರ್ನರ್ ಅಂತ ಇರುತ್ತೆ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಿಮಗೆ ಬಂದು ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ನಿಮಗೆ ಡಿಫ್ರೆಂಟ್ ರಿಸಲ್ಟ್ಸಿಂದ ಹಿಡಿದು ಮಾರ್ಕ್ಸ್ ಕಾರ್ಡ್, ರಿವ್ಯಾಲ್ಯೂಯೇಷನ್ ಎಲ್ಲದಕ್ಕೂ ನಿಮಗೆ ಅಲ್ಲೊಂದು ಲಿಂಕ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮತ್ತು ರಿಪೀಟರ್ಸ್ ಅಂತ ಒಂದು ಲಿಂಕ್ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಹೋಮ್ ಪೇಜ್ ಓಪನ್ ಆಗುತ್ತೆ. ಆ ಹೋಮ್ ಪೇಜ್ ಓಪನ್ ಆಗಿದ ತಕ್ಷಣ ನಿಮಗೆ ಜಸ್ಟ್ ಮೊಬೈಲ್ ನಂಬರ್ ಮತ್ತು ಗೆಟ್ ಒ ಟಿ ಪಿ ಅಂತ ಇರುತ್ತೆ. ಸೊ ನೀವು ಫಸ್ಟು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಆಮೇಲೆ ಈ ಪೇಜಿಗೆ ಬರಬೇಕಾಗತ್ತೆ. ಅಲ್ಲಿ ಮೇಲೆ ನೋಡ್ಬೋದು ರೈಟ್ ಸೈಡ್ ಕಾರ್ನರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಅಂತ ಇದೆ. ಫಸ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಮೊಬೈಲ್ ನಂಬರನ್ನ ಹಾಕಿ ಮತ್ತು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರನ್ನ ಹಾಕಿ OTP ಬರುತ್ತೆ. OTP ಬಂದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಲೈಕ್ ನೀವು ಯಾವ ಸಬ್ಜೆಕ್ಟ್ಸಿಗೆ ನೀವು ಫೇಲ್ ಆಗಿದ್ದರೆ ಯಾವ ಸಬ್ಜೆಕ್ಟ್ಸನ್ನು ಕಟ್ತೀರ ಅಲ್ಲೇ ಡೀಟೇಲ್ಸ್ ಇರುತ್ತೆ. ಜಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟು ಅಷ್ಟೇ ಯಾವ್ಯಾವ ಸಬ್ಜೆಕ್ಟು, ಎಷ್ಟು ಸಬ್ಜೆಕ್ಟ್ಸನ್ನು ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಅಪ್ಲೈ ಮಾಡ್ತೀರಾ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಫೈನಲ್ ಆಗಿ ಪೇಮೆಂಟ್ ಇರುತ್ತೆ. ಪೇಮೆಂಟನ್ನು ಮಾಡಿದ ನಂತರ ಅಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಮುಗಿದೋಗಿಲ್ಲ, ಅದರ ರಿಸಿಪ್ಟನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಯಾಕಂದರೆ ರಿಸಿಪ್ಟು ನಿಮಗೆ ಬೇಕಾಗುತ್ತೆ. ಸೊ ನೀವೇನು ಮಾಡ್ತೀರಾ, ಪೇಮೆಂಟ್ ಮುಗಿದೋಯ್ತು ಕ್ಲೋಸ್ ಮಾಡಿಬಿಡು ಅಂತಂದ್ಬಿಟ್ಟು ಏನು ಮಾಡ್ತೀರಾ, ಸಿಸ್ಟಮ್ ಕ್ಲೋಸ್ ಮಾಡಿ ಹೊರಟೋಗ್ತೀರಾ, ಆಗಲ್ಲ. ಆ ರಿಸಿಪ್ಟ್ ಲೋಡ್ ಆಗೋದಕ್ಕೆ ಕೆಲವೊಂದು ಸರಿ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಅದಾದಮೇಲೆ ರಿಸಿಪ್ಟನ್ನು ಪ್ರಿಂಟೌಟ್ ತೊಗೊಳ್ಳಿ. ಸೊ ಅಲ್ಲಿಗೆ ನಿಮಗೆ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ನಿಮಗೆ ಪ್ರೊಸೀಜರ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಡೈರೆಕ್ಟಾಗಿ ಯಾವ ರೀತಿಯಾಗಿ ಆನ್ಲೈನ್ ಅಪ್ಲೈ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಕಂಟಿನ್ಯೂಷನ್ ನೋಡೋಣ. ಸೊ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ನಾವು ರಿಪೀಟರ್ಸ್ ಅಥವಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ರಿಜಿಸ್ಟ್ರೇಷನನ್ನು ಮಾಡೋದು, ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರ್ ಅಥವಾ ಮೊಜಿಲ್ಲಾ ಫಾಕ್ಸ್ ಬ್ರೌಸರ್ಸನ್ನು ಯೂಸ್ ಮಾಡಬೇಕಾಗತ್ತೆ ಫಾರ್ ದ ಬೆಟರ್ ಯೂಸ್ಗೆ. ಸೊ ಫಸ್ಟ್ ನೀವು ಅದರಲ್ಲಿ ಹೋಗಿ ಸರ್ಚ್ ಇಂಜಿನ್ ಹತ್ರ ಓಪನ್ ಮಾಡಿ, ನೀವು ಈ ವೆಬ್ಸೈಟನ್ನು ಓಪನ್ ಮಾಡಿ. keseab.karnataka.government.in ಅಂತ ನೀವು ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ನೋಡ್ಬೋದು PUC ವಿದ್ಯಾರ್ಥಿಗಳ ಅಂಕಣ ಅಂತ ಒಂದಿದೆ. ಸೊ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ.
ಪಿ ಯು ಸಿ ವಿದ್ಯಾರ್ಥಿಗಳ ಅಂಕಣದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ತುಂಬ ಡಿಫ್ರೆಂಟ್ ಇನ್ಫಾರ್ಮೇಷನ್ ಇದೆ ನಿಮಗಲ್ಲಿ. ಸೊ ಅದರಲ್ಲಿ ಕೆಳಗಡೆ ನೀವು ಕರ್ಸರ್ ಮೂವ್ ಮಾಡ್ತಿದ್ದ ಹಾಗೆ ನೀವು ನೋಡ್ತಿರ್ಬೋದು ಪಿ ಯು ಸಿ ರಿಸಲ್ಟ್ಸಿಂದ ಹಿಡಿದು ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸ್, ರಿವ್ಯಾಲ್ಯೂಯೇಷನ್, ರೀಟೋಟ್ಲಿಂಗ್ ಅಪ್ಲಿಕೇಶನಿಂದ ಹಿಡಿದು ನೆಕ್ಸ್ಟ್ ಇಲ್ಲಿದೆ ನೋಡಿ ಕೆಳಗಡೆ 2025-26 ದ್ವಿತೀಯ ಪಿ ಯು ಸಿ 2ರ ವಿದ್ಯಾರ್ಥಿಗಳ ನೋಂದಣಿಗಾಗಿ ಲಿಂಕ್, ರಿಪೀಟರ್ಸ್ ಮತ್ತು ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ಗೆ ನೀವು ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇದನ್ನು ನೀವು ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಹಾಕಿದ್ರೆ ನಿಮಗೆ ಇದು ತೊಗೊಳ್ಳೋದಿಲ್ಲ. ಫಸ್ಟ್ ನೀವೇನು ಮಾಡಬೇಕಂದ್ರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಫಸ್ಟ್ ನೀವು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಅದಾದ ನಂತರ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ರೆ OTP ಬರುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇಲ್ಲಿ ನೋಡ್ಬೋದು. ಇಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇದೆಯಲ್ವಾ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ನಿಮಗೆ ಒಂದು ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿರುವಂತಹ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಮತ್ತು ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ರಿಪೀಟರ್ ಕ್ಯಾಂಡಿಡೇಟ್ 2024-2025 ಪ್ರಿವಿಯಸ್ ಇಯರ್, ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ರೆಗ್ಯುಲರ್ ಅಂಡ್ ಪ್ರೈವೇಟ್ 2026, ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ರೆಗ್ಯುಲರ್ ಅಂಡ್ ಪ್ರೈವೇಟ್ 2025 ಅಂತ. ಇದು ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ, ಈಗ ಈ ವರ್ಷ ನೀವು ಎಕ್ಸಾಮನ್ನು ಬರೆದಿದ್ರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಈ ವರ್ಷ ನೀವು ಇಂಪ್ರೂವ್ಮೆಂಟನ್ನು ಈ ವರ್ಷ ಪಾಸ್ ಆಗಿರೋದು 2026ಅಲ್ಲಿ, ಕೆಲವರು ಏನು ಮಾಡಿರ್ತಾರೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಪಾಸ್ ಆಗಿರುವಂಥವರು ಸಹ ಅಪ್ಲೈ ಮಾಡ್ಬೋದಾಗಿದೆ. ಸೊ ಅವ್ರಿಗೂ ಈ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಬಟ್ ನೀವು ಈ ವರ್ಷ ಯಾರು 2026ಅಲ್ಲಿ ಎಕ್ಸಾಮ್ ಬರೆದಿರ್ತೀರಾ, ಸೊ ಅವರು ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿ. ಬೇರೆಯವರಿಗೆ ನಿಮ್ಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ದಾದಮೇಲೆ ನಿಮ್ಗೆ ಇಲ್ಲಿ ಎಂಟರ್ ದ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್ ಅಂತ ಇದೆ. ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ನಿಮ್ಮ ಲಾಸ್ಟ್ ಎಕ್ಸಾಮ್ ಬರೆದಿದ್ರಲ್ವಾ, ಎಕ್ಸಾಮಿನ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಎಕ್ಸಾಮ್ ಟೇಕನ್ ಫಾರ್ ದ ಇಯರ್, ಯಾವ ವರ್ಷ ನೀವು ಎಕ್ಸಾಮನ್ನು ತೆಗೆದುಕೊಂಡಿದ್ದೀರಾ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ 2026, ಅಥವಾ ನೀವು ಪ್ರೀವಿಯಸ್ ಇಯರ್ ಯಾರು ಪಾಸ್ ಆಗಿರ್ತೀರೋ ಅವ್ರು ಪ್ರೀವಿಯಸ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಂತ್ ಬಂದು ಮಾರ್ಚ್, ಇಲ್ಲಿ ಆಟೋಮೆಟಿಕಲಿ ಇಲ್ಲೇ ಇರುತ್ತೆ ನಿಮಗದು. ಮತ್ತು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕೀಗ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಸಿಂಪಲ್ ಪಾಸ್ವರ್ಡನ್ನು ಮಾಡ್ಕೊಳ್ಳಿ, ಕಾಂಪ್ಲಿಕೇಟೆಡ್ ಪಾಸ್ವರ್ಡನ್ನು ಮಾಡ್ಕೋಬೇಡಿ, ಮರೆತು ಹೋಗುವಂಥದ್ದು. ಬರೆದಿಟ್ಕೊಳ್ಳಿ. ಮತ್ತು ನೀವು ಯಾವುದೇ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದಾದಮೇಲೆ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ಥರ ನಾನು ಈ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಈ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ್ದೆ ಅಂತ. ಯಾಕಂದರೆ ಫರ್ದರ್ ಫ್ಯೂಚರಿಗೆ ನಿಮಗೆ ಬೇಕಾಗುತ್ತೆ ಎಲ್ಲನೂ. ಸೊ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಅದರಲ್ಲಿ ಒಂದು ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರೋ ಥರ ನೀವು ಈ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅದೇ ಪಾಸ್ವರ್ಡನ್ನು ಮತ್ತೆ ಎಂಟ್ರ್ ಮಾಡಿ. ಅದಾದಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ OTP ಬರುತ್ತೆ. ಸೊ OTPನ ಎಂಟ್ರಿ ಮಾಡಿ. OTPಯನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಒನ್ಸ್ ಅಗೈನ್ ಇಲ್ಲಿ ಹೋಮ್ ಅಂತ ಇದೆಯಲ್ವಾ, ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗಿಲ್ಲಿ ಏನು ಬರುತ್ತೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಈಗ ಏನು ರಿಜಿಸ್ಟ್ರೇಷನ್ ಮಾಡಿದಿರೋ ನಂಬರು, ಆ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಎಂಟ್ರ್ ಮಾಡಿ ನೆಕ್ಸ್ಟ್ ಫಾರ್ ದ ಡೀಟೇಲ್ಸ್ ಕೇಳುತ್ತೆ. ನೆಕ್ಸ್ಟ್ ಡೀಟೇಲ್ಸ್ ಏನಿರುತ್ತೆ ಅದರಲ್ಲಿ, ನೀವು ಯಾವ ಸಬ್ಜೆಕ್ಟನ್ನು ನೀವು ಇಂಪ್ರೂವ್ಮೆಂಟ್ ಅಥವಾ ರಿಪೀಟ್ ಅಂದರೆ ನೀವು ಎಕ್ಸಾಮನ್ನು ಬರೀಬೇಕು ಅಂತ ಅಂದ್ಕೊಂಡಿರ್ತೀರಾ, ಆ ಡೀಟೇಲ್ಸನ್ನು ಕೇಳುತ್ತೆ. ಆ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಆ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ದಾದಮೇಲೆ ಲಾಸ್ಟ್ ಒಂದು ಮೆಥಡ್ ಬಂದು ನಿಮಗೆ ಪೇಮೆಂಟ್ ಮೆಥಡ್ ಇರುತ್ತೆ. ಸೊ ಆ ಪೇಮೆಂಟ್ ಮೆಥಡ್ ಮುಗಿದ ನಂತರ ನಿಮಗೆ ಅಲ್ಲೊಂದು ರಿಸಿಪ್ಟ್ ಬರುತ್ತೆ. ಅಲ್ಲಿ ಇನ್ನು ನಿಮಗೆ ಇಲ್ಲಿ ಸ್ಕ್ರೋಲ್ ಆಗ್ತಾನೇ ಇರುತ್ತೆ, ಸುತ್ತಾನೇ ಇರುತ್ತೆ, ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿರಲ್ಲ. ನೀವು ಪೇಮೆಂಟ್ ಮಾಡಿದ್ದಾದಮೇಲೆ ಸ್ವಲ್ಪ ಪೇಷನ್ಸಾಗಿ ವೆಯ್ಟ್ ಮಾಡಿ. ಯಾಕಂದರೆ ನೀವು ಪೇಮೆಂಟ್ ಮುಗಿದ ತಕ್ಷಣ ಮುಗ್ದೋಯ್ತಲ್ವ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಹೋಗಕ್ಕೆ ಯಾಕಂದರೆ ಅಲ್ಲಿ ನಿಮಗೆ ರಿಸಿಪ್ಟ್ ಬರುತ್ತೆ. ಆ ರಿಸಿಪ್ಟ್ ಬರೋವರೆಗೂ ಅದೇ ಥರ ಒಂದು ನಿಮಿಷ, ಕೆಲವೊಂದು ಸರಿ ಇಮಿಡಿಯೇಟಾಗಿ ಬರ್ಬೋದು, ಸೆಕೆಂಡ್ಸಲ್ಲಿ ಬರ್ಬೋದು, ಕೆಲವೊಂದು 10 ಸೆಕೆಂಡ್ಸ್ ತೊಗೋಬೋದು, ಕೆಲವೊಂದು 1 ನಿಮಿಷನೂ ತೊಗೋಬೋದು. ಬಟ್ ಅದು ಫುಲ್ ಲೋಡ್ ಆಗೋವರೆಗೂ, ಅದು ಕಂಪ್ಲೀಟಾಗಿ ರಿಸಿಪ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಅದಾದ ನಂತರ ಆ ರಿಸಿಪ್ಟನ್ನು ಏನು ಮಾಡಿ ಅಂತಂದರೆ ಪ್ರಿಂಟೌಟ್ ತೊಗೊಳ್ಳಿ, ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಇಟ್ಕೊಳ್ಳಿ. ಇಷ್ಟು ನಿಮಗೆ ಕಂಪ್ಲೀಟಾಗಿ ಪ್ರೊಸೀಜರ್. ಇದು ನಿಮ್ಗೆ ಅಲ್ಲಿಗೇನಾಗುತ್ತೆ, ಕಂಪ್ಲೀಟಾಗಿ ನಿಮ್ಮ ಪ್ರೊಸೀಜರ್ ಮುಗಿಯುತ್ತೆ. ಈ ಡೇಟಾ ಎಲ್ಲಿಗೆ ಹೋಗುತ್ತೆ ಅಂದರೆ ನಿಮ್ಮ ಕಾಲೇಜಿಗೂ ಸಹ ಹೋಗುತ್ತೆ. ಈ ಮೆಥಡ್ ಮಾಡಿರುವಂಥದ್ದು ಏನಕ್ಕಪ್ಪ ಅಂತಂದರೆ, ನಿಮ್ಗೆ ಗೊತ್ತಿದೆ ಸ್ಟೂಡೆಂಟ್ಸ್ಗಳು ಕೆಲವ್ರು ಏನು ಮಾಡ್ತಾರೆ, ಮುಜುಗರವನ್ನು ಪಡ್ತಾರೆ. ಅಂದರೆ ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ಮತ್ತು ಹೆಂಗಪ್ಪ ನಾನು ಪೇ ಮಾಡೋದು, ಹೋಗಿ ಕಾಲೇಜಿಗೆ ಹೋಗಿ ಯಾವ ಥರ ಟೀಚರ್ಸ್ಗಳಿಗೆ ಮುಖ ತೋರಿಸೋದಲ್ಲಿ ಹೋಗಿ ನಾನು ಫೇಲ್ ಆಗಿದ್ದೀನಿ ಅಂತ ಹೇಳ್ಕೋಬೇಕಲ್ವಾ.
ಅನ್ನುವ ರೀಸನ್ಗೆ ಅದನ್ನು ಅವಾಯ್ಡ್ ಮಾಡಬೇಕು, ಮಕ್ಕಳಿಗೆ ಮುಜುಗರವನ್ನು ಉಂಟು ಮಾಡುವಂಥ ಸಂಗತಿಯನ್ನು ಅವಾಯ್ಡ್ ಮಾಡಬೇಕು ಅನ್ನೋ ರೀಸನ್ಗೆ ಆನ್ಲೈನಲ್ಲಿ ನಿಮಗೆ ಈ ಆಪ್ಷನನ್ನು ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಈಸಿಯಾಗಿದೆ, ಕಾಂಪ್ಲಿಕೇಶನ್ ಏನೂ ಇಲ್ಲ. ಸೊ ಅಪ್ಲೈ ಮಾಡಿದ್ದಾದಮೇಲೆ ಸೊ ಚೆನ್ನಾಗಿ ಓದಿ. ಈಗೇನೇನು ನೀವು ಇಂಪ್ರೂವ್ಮೆಂಟಿಗೆ ಮಾರ್ಕ್ಸನ್ನು ಬರಬೇಕು ಅಂತ ನೀವು ಅಪ್ಲೈ ಮಾಡ್ತೀರಾ ಅಥವಾ ಏನು ಫೇಲ್ ಆಗಿರುತ್ತೆ ತೊಂದರೆ ಏನಿಲ್ಲ, ಫೇಲ್ ಆದರೆ ಮತ್ತೆ ಇನ್ನೊಂದ್ಸರಿ ಪಾಸ್ ಆಗ್ಬೋದು. ಮತ್ತು ಈ ಮಾರ್ಕ್ಸನ್ನೆಲ್ಲ ನಿಮಗೆ ಮತ್ತೆ KCET ಎಕ್ಸಾಮಿನೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ಚೆನ್ನಾಗಿ ಓದಿ. ಈಗೇನು ನೀವು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂದ್ಕೊಂಡಿರ್ತೀರಾ, ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ನೀಟಾಗಿ ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ಬರಲಿ. ಸೊ ಥ್ಯಾಂಕ್ ಯು ಆಲ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.